ಸ್ನೇಹಿತರೆ ನಮಸ್ತೆ. ಇದು ನ್ಯೂಸ್ 18 ಡಿಜಿಟಲ್. ನಾನು ನಿಮ್ಮ AT ವೆಂಕಟೇಶ್ ಪ್ರಭು. ಬೆಂಗಳೂರು ದಕ್ಷಿಣ ಜಿಲ್ಲೆಯಲ್ಲಿ ಕಾಡು ಪ್ರಾಣಿಗಳ ಹಾವಳಿಯಿಂದಾಗಿ ಈ ಭಾಗದ ಜನ ವ್ಯವಸಾಯವನ್ನು ಮಾಡುವುದನ್ನೇ ಸಂಪೂರ್ಣವಾಗಿ ನಿರ್ಲಕ್ಷ್ಯವನ್ನು ಮಾಡಿದರು. ಆದರೆ ಕಳೆದ 2-3 ವರ್ಷಗಳಿಂದ ಕಾಡಾನೆಗಳ ದಾಳಿ ಬಹಳ ಹೆಚ್ಚಾಗಿ, ಅದರಲ್ಲೂ ವಿಶೇಷವಾಗಿ ಚನ್ನಪಟ್ಟಣ ತಾಲೂಕಿನ 2 ಜಿಲ್ಲಾ ಪಂಚಾಯಿತಿ ವ್ಯಾಪ್ತಿಯ ಜನ, ಹೊಂಗನೂರು, ಕೂಡಂಬಳ್ಳಿ, ಈ 2 ಜಿಲ್ಲಾ ಪಂಚಾಯಿತಿಯ ಜನ ತಮ್ಮ ಜಮೀನುಗಳನ್ನು ನೋಡಿ ತಿಂಗಳಾರುಗಟ್ಟಲೆ ಆಗಿದೆ. ಯಾಕಂದರೆ ತೆಂಗಿನಕಲ್ಲು ಅರಣ್ಯ ಪ್ರದೇಶ, ನರಿಕಲ್ಲುಗುಡ್ಡ ಅರಣ್ಯ ಪ್ರದೇಶ. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ. ಈ 2 ಅರಣ್ಯ ಪ್ರದೇಶದಲ್ಲಿ ಕಾಡಾನೆಗಳ ಹೆಣ್ಣು ಬಹಳಷ್ಟು ರೈತರ ಜಮೀನುಗಳನ್ನು ನಾಶ ಮಾಡ್ತಾ ಇದ್ವು. ಹಾಗೆ ಏನು ನಾಶ ಮಾಡಿದಂಥ ಆ ರೈತರ ಬೆಳೆಗಳಿಗೆ ಸರ್ಕಾರಗಳು ಕೂಡ ಸೂಕ್ತ ರೀತಿಯಲ್ಲಿ ಪರಿಹಾರವನ್ನು ಕೂಡ ಕೊಡುವಲ್ಲಿ ವಿಫಲ ಕೂಡ ಆಗಿದೆ. ಆದರೆ ಈಗ ಅರಣ್ಯ ಇಲಾಖೆ ಒಂದು ನೂತನ ತಂತ್ರಜ್ಞಾನವನ್ನು ಅಳವಡಿಕೆ ಮಾಡುವ ಮೂಲಕ ರೈತರಿಗೆ ಒಂದು ಅನುಕೂಲ ಆಗ್ತಕ್ಕಂತಹ ಒಂದು ಪ್ರಮುಖ ಹೆಜ್ಜೆಯನ್ನು ಇಟ್ಟಿದೆ. ಅದರ ಹೆಸರು ಫಾರಮ್ ಗಾರ್ಡ್. ಏನು ಈ ಫಾರಮ್ ಗಾರ್ಡ್ ಅಂದರೆ, ಇದರಲ್ಲಿ ಒಂದು ಕ್ಯಾಮ್ರಾ ಇರುತ್ತೆ, ಒಂದು ರಿಸೀವರ್ ಇರುತ್ತೆ, ಒಂದು ಸೌಂಡ್ ಸಿಸ್ಟಮ್ ಇರುತ್ತೆ. ಕ್ಯಾಮ್ರಾ, ರಿಸೀವರ್, ಸೌಂಡ್ ಸಿಸ್ಟಮ್, ಈ 3 ಒಳಗೊಂಡಂತಹ ಈ ಫಾರಮ್ ಗಾರ್ಡ್ ಏನು ತಂತ್ರಜ್ಞಾನ ಇದೆ, ಪ್ರಾಯೋಗಿಕವಾಗಿ ಚನ್ನಪಟ್ಟಣದ ನರಿಕಲ್ಲುಗುಡ್ಡ ಅರಣ್ಯ ಪ್ರದೇಶದಲ್ಲಿ 3 ಸಿಸ್ಟಮ್ಗಳನ್ನು ಈಗಾಗಲೇ ಅಳವಡಿಕೆಯನ್ನು ಮಾಡಲಾಗಿದೆ. ಇದರ ಪ್ರಮುಖ ಅಂಶ ಏನಪ್ಪ ಅಂದರೆ, ಒಂದು ವೇಳೆ ಅದು ಕಾಡಾನೆ ಅಂತಲೇ ಇಲ್ಲ, ಚಿರತೆ ಅಂತಲೇ ಇಲ್ಲ, ಒಬ್ಬ ಮನುಷ್ಯ ಕೂಡ ಆ ಕ್ಯಾಮ್ರಾ ಎದುರು ಬಂದಂಥ ಸಂದರ್ಭದಲ್ಲಿ ವಿಚಿತ್ರವಾದಂತಹ ಶಬ್ದಗಳನ್ನು ಆ ಒಂದು ಸಿಸ್ಟಮ್ ಮಾಡ್ತದೆ. ಜೊತೆಗೆ ಆ ಕ್ಯಾಮ್ರಾ ಮುಂದೆ ಯಾರು ಬಂದಿದ್ದಾರೆ ಎನ್ನುವಂತಹ ನಿಖರವಾದಂತಹ ಫೋಟೋಗ್ರಫಿಯನ್ನು ಅದು ರೆಕಾರ್ಡ್ ಮಾಡ್ತದೆ. ಜೊತೆಗೆ ಯಾವ ಸಮಯ, ಬೆಳಗ್ಗೆನ, ಮಧ್ಯಾಹ್ನನ, ರಾತ್ರಿನ, ಹಾಗೆ ಎಷ್ಟು ಸಮಯದಲ್ಲಿ ಬಂದಿದ್ರು, ಎಷ್ಟು ಸಮಯದ ಸೆಕೆಂಡ್ನಲ್ಲಿ ಅವರು ಅಲ್ಲಿ ಇದ್ದರು ಎನ್ನುವಂತಹ ನಿಖರ ಮಾಹಿತಿಯನ್ನು ಈ ಒಂದು ಸಿಸ್ಟಮ್ ರೆಕಾರ್ಡನ್ನು ಮಾಡ್ತದೆ. ಜೊತೆಗೆ ಇಲ್ಲಿಂದ ಏನು ಅರಣ್ಯ ಇಲಾಖೆಯ ಅಧಿಕಾರಿಗಳು, ಸಂಬಂಧಪಟ್ಟವರು ಯಾರು ಇರ್ತಾರೆ, ಅವರ ಮೊಬೈಲ್ಗೆ ತಕ್ಷಣವೇ ಮೆಸೇಜ್ ಹೋಗ್ತಕ್ಕಂತಹ ಒಂದು ಏನು ಫೀಚರ್ ಕೂಡ ಇರುವಂಥದ್ದು. ಇದು ಪ್ರಾಯೋಗಿಕವಾಗಿ ಚನ್ನಪಟ್ಟಣದ ನರಿಕಲ್ಲುಗುಡ್ಡ ಅರಣ್ಯ ಪ್ರದೇಶದಲ್ಲಿ 300 ಮೀಟರ್ ಅಂದರೆ 100 ಮೀಟರ್ ಒಂದು ಸಿಸ್ಟಮನ್ನು, ಒಟ್ಟು 3 ಸಿಸ್ಟಮ್ಗಳನ್ನು ಅಲ್ಲಿ ಅಳವಡಿಕೆ ಮಾಡಲಾಗಿದೆ. ಈಗಾಗಲೇ ಅರಣ್ಯ ಇಲಾಖೆಯ ಏನೊಂದು ಪ್ರಾಯೋಗಿಕವಾದಂತಹ ಈ ಒಂದು ಪ್ರಯತ್ನದಲ್ಲಿ ಕಾಡಾನೆ ಆ ಸಿಸ್ಟಮ್ ಎದುರುಗಡೆ ಬಂದು ಆ ಸೌಂಡನ್ನು ಕೇಳಿ ಹೆದರಿ ಮತ್ತೆ ಕಾಡಿಗೆ ಹೋಗ್ತಕ್ಕಂತಹ ದೃಶ್ಯ ಕೂಡ ಆ ಸಿಸ್ಟಮ್ನಲ್ಲಿ ರೆಕಾರ್ಡ್ ಆಗಿದೆ. ಇದು ಎಲ್ಲ ಒಂದು ಕಡೆ ಭವಿಷ್ಯದ ದಿನಗಳಲ್ಲಿ ಬಹಳ ಉಪಯುಕ್ತವಾದಂತಹ ತಂತ್ರಜ್ಞಾನ ಎನ್ನುವಂತಹ ಲೆಕ್ಕಾಚಾರ ಕೂಡ ಸಿಗ್ತಾ ಇದೆ. ಯಾಕಂದರೆ ಎಲ್ಲಿ ಕಾಡಾನೆಗಳು ಸಂಚಾರವನ್ನು ಮಾಡ್ತವೆ, ಎಲ್ಲಿ ಚಿರತೆಗಳು ಪ್ರಮುಖವಾಗಿ ಕಾಡಿನಿಂದ ಹಳ್ಳಿಗಳಿಗೆ ಪ್ರವೇಶವನ್ನು ಪಡಿತವೆ, ಅಂತಹ ಜಾಗದಲ್ಲಿ ಒಂದು ಸಿಸ್ಟಮನ್ನು ಅಳವಡಿಕೆ ಮಾಡಿರುವಂಥ ಹಿನ್ನೆಲೆ ಕಾಡು ಪ್ರಾಣಿಗಳು ಆ ಒಂದು ಶಬ್ದಕ್ಕೆ ಹೆದರಿ ಮತ್ತೆ ಕಾಡಿಗೆ ಹೋಗ್ತಕ್ಕಂತಹ ದೃಶ್ಯಗಳು ಕೂಡ ಸೆರೆಯಾಗಿದೆ. ಹಾಗಾಗಿ ಇದು ಪ್ರಾಯೋಗಿಕವಾಗಿ ಯಶಸ್ವಿ ಕೂಡ ಆಗಿದೆ. ಈ ಬಗ್ಗೆ ಚನ್ನಪಟ್ಟಣ RFO ಮಲ್ಲೇಶ್ ಅವರು ಸಂಪೂರ್ಣವಾದಂತಹ ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಅದು ರಾತ್ರಿ ಹೊತ್ತು, ಅದು ರಾತ್ರಿ ಅನಿಮಲ್ ಬಂದ ತಕ್ಷಣ ಅದು ಆಕ್ಟಿವ್ ಆಗ್ತದೆ ಕ್ಯಾಮ್ರಾ. ಮತ್ತು ನಮಗೆ ನಮ್ಮಲ್ಲಿ ಒಂದು ಆ್ಯಪ್ ಮಾಡ್ಕೊಂಡಿದ್ದೀವಿ, ಅದಕ್ಕೆ ಇಮಿಡಿಯೇಟಾಗಿ ಮೆಸೇಜ್ ಬರ್ತದೆ ಪ್ರಾಣಿ ಬಂದಿದೆ ಅಂತೇಳಿ. ನಾವು ಏನು ಪ್ರಾಣಿ ಅಂತ ನೋಡಿ ನೈಟ್ ರೌಂಡ್ಸ್ ಇರೋರಿಗೆ ಸೂಚನೆನೂ ಕೊಡ್ತೀವಿ. ಜೊತೆಗೆ ಅದು ಫಂಕ್ಷನ್ ಹೆಂಗಿದ್ರೆ ಅದು ವಿಚಿತ್ರವಾದ ಸೌಂಡ್ ಮಾಡ್ತದೆ, ಮತ್ತು ಮನುಷ್ಯ ಕೂಗ್ದಂಗೆ ಕೂಗ್ತದೆ.
ಮತ್ತು ಪ್ರಾಣಿಗೆ ಇದೆಲ್ಲ ಸೌಂಡ್ ಮಾಡೋದ್ರಿಂದ ಆ ಪ್ರಾಣಿ ಬಂದದ್ದು ಏನಾಗ್ತದೆ ಎದುರ್ಕೊಂಡು ವಾಪಸ್ ಹಿಂದಕ್ಕೆ ಹೋಗ್ತದೆ, ಮುಂದೆ ದಾಟುವಂಥ ಪ್ರಯತ್ನ ಮಾಡಲ್ಲ. ಒಂದು ಸ್ವಲ್ಪ ಎಡಕ್ಕೋ ಬಲಕ್ಕೋ ಹೋಗ್ತದೆ ಅಂದರೆ ಎಡದಲ್ಲೂ ಒಂದು ಕ್ಯಾಮ್ರಾ ಇರ್ತದೆ, ಒಂದು 100 ಮೀಟರ್ ಅಂತರದಲ್ಲಿ. ಅಲ್ಲೂ ಕೂಡ ಅದೇ ಥರ ರಿಯಾಕ್ಟ್ ಮಾಡ್ತದೆ, ಅಲ್ಲೂ ಕೂಡ ಅದು ಬೆದರಿ ಈ ಕಡೆ ಮತ್ತೆ ಏನೋ ಬಲಗಡೆಗೆ ಬಂದರೆ ಬಲಗಡೆಯಲ್ಲೂ ಕೂಡ ಒಂದು 100 ಮೀಟರ್ ಅಂತರದಲ್ಲಿ ಒಂದು ಕ್ಯಾಮ್ರಾ ಇರ್ತದೆ, ಅಲ್ಲೂ ಕೂಡ ಅದೇ ಥರ ಸೌಂಡು ಇವೆಲ್ಲ ಅದು ಆಗೋದ್ರಿಂದ ಅದು ಎರಡು ಯಾವ ಕಡೆ ಹೋದ್ರೂ ಅದಕ್ಕೆ ದಾಟೋಕ್ಕಾಗದೇ ಇರುವಂಥ ಸನ್ನಿವೇಶ ಬಂದು ವಾಪಸ್ಸು ಅದು ಹೋಗ್ತಾ ಇದೆ. ಅದರಿಂದ ನಮಗೆ ತುಂಬ ಅನುಕೂಲ ಆಗಿದೆ. ಈಗ ಇದನ್ನು ಪ್ರಾಯೋಗಿಕವಾಗಿ ಮಾಡಿದ್ವಿ, ಇದು ಹಂತವಾಗಿ ನಾವು ಇದನ್ನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀವಿ. ಇದು ರೈತರಿಗಂತೂ ತುಂಬ ಉಪಯೋಗ. ಅವರ ಜಮೀನು ಹತ್ರ ಇದನ್ನ ಭಾಳ ಅಳವಡಿಸ್ಕೊಂಡ್ರೆ ಆನೆಗಳು ಏನೇ ಒಂದು ಅಕಸ್ಮಾತ್ ಪ್ರಾಣಿಗಳು ಬಂದಾಗ ಕೂಡ ಇಮಿಡಿಯೇಟಾಗಿ ಅಲರ್ಟ್ ಆಗ್ತದೆ, ಅವ್ರಿಗೂ ಕೂಡ ಮೆಸೇಜ್ ಬರ್ತದೆ, ಮತ್ತು ಏನು ಪ್ರಾಣಿ ಬಂದಿದೆ ಅಂತ ಅಲ್ಲಿ ಎಚ್ಚರಿಸ್ಬೋದು ಅಲ್ಲಿ ಇರುವಂಥವ್ರಿಗೆ. ಜೊತೆಗೆ ಅವರು ಕೂಡ ಅದು ಸೌಂಡ್ ಮಾಡೋದ್ರಿಂದ ಅದು ಆನೆ ಅವ್ರಿಗೆ ಜಮೀನಿಗೆ ದಾಟಲ್ಲ. ಇಷ್ಟೆಲ್ಲ ಉಪಯೋಗ ಇದೆ. ಒಟ್ಟಾರೆ ಏನು ಈ ಒಂದು ತಂತ್ರಜ್ಞಾನ ಈಗ ಪ್ರಾಯೋಗಿಕವಾಗಿ ಚನ್ನಪಟ್ಟಣದಲ್ಲಿ ಅಳವಡಿಕೆ ಮಾಡಿ ಯಶಸ್ಸನ್ನು ಕಂಡಿದೆ. ರಾಜ್ಯ ಸರ್ಕಾರದ ಜೊತೆಗೆ ಮಾತನಾಡಿ ಇದನ್ನು ರಾಜ್ಯವ್ಯಾಪಿ ವಿಸ್ತರಣೆ ಮಾಡ್ತಕ್ಕಂತಹ ಒಂದು ಪ್ರಯತ್ನಕ್ಕೂ ಕೂಡ ಅರಣ್ಯ ಇಲಾಖೆ ಮುಂದಾಗಿರುವಂಥದ್ದು. ಹಾಗಾಗಿ ಭವಿಷ್ಯದ ದಿನಗಳಲ್ಲಿ ರಾಜ್ಯ ಸರ್ಕಾರ ಯಾವ ರೀತಿಯಾದಂತಹ ಕ್ರಮವನ್ನು ವಹಿಸ್ತದೆ ಎಂಬುದನ್ನು ಕಾದು ನೋಡಬೇಕಾಗಿದೆ. ಹಾಗೆ ಈ ಒಂದು ಸಿಸ್ಟಮ್ಗೆ ಬರೋಬ್ಬರಿ 1 ರಿಂದ 1.5 ಲಕ್ಷ ರೂಪಾಯಿ ಖರ್ಚು ಆಗ್ತದೆ ಎನ್ನುವಂತಹ ಮಾಹಿತಿ ಕೂಡ ಸಿಕ್ಕಿರುವಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಅನ್ನು ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.